ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ? ಈ ಟಾರ್ ರೋಡ್ಗೆ ಹೊಂದ್ಕೊಂಡಿರೋಂಥ ಜಾಗನೇ 5 ಎಕರೆ. ನೋಡಿ, ಫುಲ್ಲು ವಾಲ್ ಕಾಂಪೌಂಡ್ ಮಾಡಿದ್ದಾರೆ ಫ್ರಂಟಲ್ಲಿ ಮಾತ್ರ. ಹಿಂದೆಗಡೆ ಎಲ್ಲ ನಿಮಗೆ ಇದನ್ನು ಮಾಡಿದ್ದಾರೆ, ಏನು ಫುಲ್ ಫೆನ್ಸಿಂಗ್ ಮಾಡಿದ್ದಾರೆ. ಇದು ಫ್ರಂಟ್ ಮಾತ್ರ ವಾಲ್ ಕಾಂಪೌಂಡ್ ಮಾಡಿದ್ದಾರೆ. ಒಂದು ಮನೆ ಇದೆ, 2 BHKದು. ನಿಮಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಥರ ಮಾಡಿದ್ದಾರೆ. ಫುಲ್ಲು ನಿಮಗೆ ಈ ಥರ ಟೀಕ್ ಗಿಡಗಳು ಕಾರ್ನರಲ್ಲಿ ಎಲ್ಲ ಹಾಕಿದ್ದಾರೆ. ನೋಡಿ, ಊರು ಪಕ್ಕದೇ ಜಾಗ ಇದು. ನೋಡಿ, ಊರು ಅದೇ ಊರು. ಹುಲಿಯೂರು ದುರ್ಗಕ್ಕೆ ಈ ಜಾಗದಿಂದ 26 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿಗೆ ಇಲ್ಲಿಂದ 43 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ ನಿಮಗೆ ಕರೆಕ್ಟಾಗಿ 108 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಇದು ಬಂದು ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ ಇದು. ಇದು ನೀವು ಏನಾದರೂ ತೊಗೋತೀನಿ ಅಂದರೆ ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇರೋವಂಥ ಜಾಗ ಇದು. ನೋಡಿ, ಮನೆ ಎಲ್ಲ ಕಟ್ಟಿದ್ದಾರೆ. ನೋಡಿ, ಊರು ಪಕ್ಕದ ಜಾಗ. ನಿಮಗೆ ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ. ಊರು ಪಕ್ಕದಲ್ಲೇ ಇರೋದ್ರಿಂದ ಮತ್ತು ಟಾರ್ ರೋಡ್ ಪಾಯಿಂಟ್ ಇರೋದ್ರಿಂದ ಫುಲ್ಲು ನಿಮಗೆ ಆ ಫೆನ್ಸ್ ಹಾಕಿರೋದ್ರಿಂದ ಆರಾಮಾಗಿ ನೀವು ಇಲ್ಲಿ ವಾಸ ಮಾಡ್ಬೋದು. ಇದಕ್ಕೆ ಬೋರ್ ಇಲ್ಲ, ಒಂದು ಬೋರ್ ಹಾಕೋಬೇಕು. ಯಾಕಂದ್ರೆ ಇನ್ನೊಂದು ಜಾಗ ಇವ್ರದ್ದೇ 1 ಎಕರೆ ಇತ್ತು, ಅಲ್ಲಿಂದ ಬೋರ್ ಕನೆಕ್ಟಿವಿಟಿ ತೊಗೊಂಡಿದ್ರು. ಈಗ 1 ಎಕರೆನ ಮಾರಿಬಿಟ್ರು. ಇದ್ರ ಪಕ್ಕದ ಜಾಗ ಅದು ಮಾರಿದ್ರಿಂದ ಇದಕ್ಕೆ ಬೋರ್ ಇಲ್ಲ. ಇದ್ರ ಬೆಲೆ ಬಂದು 1,35,000 ಫರ್ ಗುಂಟೆಗೆ ಅಂತ ಹೇಳ್ತಾರೆ. ಕೂತು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ನಿಮಗೆ 2 ಕಡೆ ರಸ್ತೆ ಇದೆ, ಈಸ್ಟು ಮತ್ತು ವೆಸ್ಟು 2 ಕಡೆ ರಸ್ತೆ ಇದೆ ನಿಮಗೆ. ನೋಡಿ, ಈಸ್ಟು ಅದು ಕೂಡ ರಸ್ತೆ ಇದೆ. ನೋಡಿ, ಫುಲ್ಲು ಫೆನ್ಸ್ ಹಾಕಿದ್ದಾರೆ. ಮತ್ತು ನಿಮಗೆ ಅಕ್ಕಪಕ್ಕ ಎಲ್ಲ ನೋಡಿ ತೆಂಗಿನ ತೋಟಗಳೆಲ್ಲ ಇದೆ. ನೋಡಿ, ಇದೇ ಸ್ವಿಮ್ಮಿಂಗ್ ಪೂಲು. ಚಿಕ್ಕದಾಗೊಂದು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ. ನೋಡಿ, ಇದು ರಸ್ತೆ. ಇದು ಬಂದು ನಕಾಶೆ ರೋಡ್. ಇದು ನೋಡಿ, ನಿಮ್ಗೆ ಈಸ್ಟ್ ವೆಸ್ಟದು, ಇದು ನಾರ್ತು ಈಸ್ಟ್ 2 ಆಗುತ್ತೆ. ನೋಡಿ, ರಸ್ತೆ ನೀವು ಅಲ್ಲೂ ಬಿಟ್ಕೋಬೋದು. ಈಸ್ಟ್ಗೂ ರಸ್ತೆ ಇದೆ. ಇದು ನಾರ್ತು, ವೆಸ್ಟು, ನಾರ್ತು ಮತ್ತು ಈಸ್ಟ್ಗೂ ರೋಡ್ ಇದೆ. ನೀವು 3 ಕಡೆ ರೋಡ್ ಇರೋಂಥ ಜಾಗ ಇದು. ಒಬ್ಬರೇ ಓನರ್, ಇದು ಪರ್ಚೇಸ್ ಮಾಡಿರೋ ಲ್ಯಾಂಡ್ ಇದು. ನೋಡಿ, ನಿಮ್ಗೆ ವಿದ್ಯುತ್ ಕಂಬ ಎಲ್ಲ ಇದೆ. ಯಾರೆಲ್ಲ 4 ಎಕರೆ 5 ಎಕರೆ ಹುಡುಕ್ತಾ ಇರ್ತೀರಾ ಅಂಥವ್ರಿಗೆ ಈ 5 ಎಕರೆ ತುಂಬಾ ಚೆನ್ನಾಗಿದೆ. ರೆಡಿ ಇರೋವಂಥ ಜಾಗ ಇದು. ಮನೆಯೆಲ್ಲ ಕಟ್ಕೊಂಡಿದ್ದಾರೆ. ನೀವು ಆರಾಮಾಗಿ ಇಲ್ಲೊಂದು ಬೋರ್ ಹಾಕೊಂಡು ನೀವು ಯಾವ ಥರ ಗಿಡಗಳು ಬೇಕಾದ್ರೂ ನೀವು ಇಲ್ಲಿ ಹೊಸದಾಗಿ ಫಾರ್ಮೇಷನ್ ಮಾಡ್ಕೊಬೋದು. ಇದು ಬಂದು ಕೆಂಪು ಭೂಮಿ ಇದು. ನೋಡಿ, ಅಕ್ಕಪಕ್ಕ ಎಲ್ಲ ನಿಮ್ಗೆ ತೋಟಗಳೇ ಇರೋಂಥದ್ದು. ನೀವು ಕೂಡ ಇಲ್ಲಿ ತೋಟನ ಆರಾಮಾಗಿ ಒಳ್ಳೆ ಕೆಂಪು ಮಣ್ಣು ಇರೋದ್ರಿಂದ ನೀವು ಚೆನ್ನಾಗಿ ಒಂದು ತೋಟ ಮಾಡ್ಕೊಬೋದು ಈ ಜಾಗದಲ್ಲಿ. ನೋಡಿ, ಪ್ಯೂರ್ ಕೆಂಪು ಮಣ್ಣಿದು. ಇವೆಲ್ಲ ಬಂಡೆ ಎಲ್ಲ ಹೊಡೆದಿರೋದು ನೆತ್ತಿಸ್ತವ್ರೆ. ಏನು ಫುಲ್ ಜಾಗದಲ್ಲಿ ಏನಿಲ್ಲ, ಇಲ್ಲಿ ಮತ್ತು ಅಲ್ಲಿ ಅಷ್ಟೇ ಇರೋದು. ಅದನ್ನೆಲ್ಲ ಒಡಿಸಿ ತೆಗಿಸ್ತಾ ಇದ್ದಾರೆ. ಬಂಡೆ ಏನಿಲ್ಲ, ಇರೋದನ್ನೆಲ್ಲ ತೆಗಿಸ್ತವ್ರೆ. ನೋಡಿ, ನಿಮಗೆ ರೋಡ್ ಬಿಡ್ತು ಎಷ್ಟು, ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಹತ್ತತ್ರ ನಿಮಗೆ 150ರಿಂದ 200 ಅಡಿ ರೋಡ್ ಬಿಡ್ತೇ ಬರುತ್ತೆ. ಇಲ್ಲ 150 ಅಡಿ ಬರುತ್ತೆ ಅಷ್ಟೇ. ಇದಿಲ್ಲ ಕರೆಕ್ಟ್. ಯಾರೆಲ್ಲ ಈ ಥರ 5 ಎಕರೆ ಬೇಕು ಅಂತ ಹುಡುಕ್ತಾ ಇರ್ತೀರಾ ಅಂಥವ್ರಿಗೆ ಈ 5 ಎಕರೆ ತುಂಬಾ ಚೆನ್ನಾಗಿದೆ. ಮತ್ತು ಕೆಂಪು ಮಣ್ಣು. ಯಾರಿಗಾದರೂ ಬೇಕಾದರೆ ಈ ಜಾಗ, ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.